ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ತುಂಬ ದಿನ ಗ್ಯಾಪ್ ಆದಮೇಲೆ ನಾನು ಗೋವಾದು 4th ಡೇ ಮತ್ತು ಫೈನಲ್ ಡೇ ಇದ್ದು ವ್ಲಾಗ್ನ ಮಾಡ್ತಿದ್ದೀನಿ. 4th ಡೇ ಹೀಗೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ವ್ಯೂ ಎಲ್ಲ ನೋಡ್ತಾ ಇದ್ದೆ ಹೀಗೆ ನಿಂತ್ಕೊಂಡು. ಸೊ ಇವೆಲ್ಲ ನೋಡಿಕೊಂಡು ಇವತ್ತು ನಾವು ಕ್ಯಾಂಡಲಮ್ ಬೀಚ್ಗೆ ಹೋಗಬೇಕಿತ್ತು. ನಮ್ಮ ಬ್ರದರು ಬಂದಾಗಲಿಂದ ಹೇಳ್ತಿದ್ರು ಕ್ಯಾಂಡಲಮ್ ಬೀಚ್ಗೆ ಹೋಗಬೇಕು, ಬಿಕಾಸ್ ಲಾಸ್ಟ್ ಟೈಮ್ ಅವ್ರು ಸ್ಟೇ ಆಗಿದ್ದರು ಅಲ್ಲಿ ಅಂದ್ಬಿಟ್ಟು. ಸೊ ಬೇಗ ರೆಡಿಯಾಗಿ ವರ್ಷ ನಮ್ಮ ಮಮ್ಮಿ ಸಜ್ಜಿಗೆ ಗಂಜಿ ಮಾಡಿದರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸಜ್ಜಿಗೆ ಗಂಜಿ. ಹಾಗೆ ಒಂದು ಕಪ್ ಕುಡಿದ್ಬಿಟ್ಟು, ಈ ಸಜ್ಜಿಗೆ ಗಂಜಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಮಿಕ್ಸ್ ಮಾಡ್ಕೊಬೇಕು. ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇದನ್ನು ಪ್ರಿಪೇರ್ ಮಾಡಿದ್ದು ಇವತ್ತು ಇವರು. ಸೊ ನಮ್ಮ ಮಮ್ಮಿನೂ ಸೇರ್ಕೊಂಡು ಪ್ರಿಪೇರ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ನನಗಂತೂ ಈ ಗಂಜಿ ಎಲ್ಲ ಕುಡಿಯೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಗಂಜಿನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಮೊಸರು ಮಿಕ್ಸ್ ಮಾಡ್ಕೊಂಡು ಕುಡಿತೀವಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆವೆನ್ ಫೀಲಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಗಂಜಿನ ಕುಡ್ಕೊಂಡು ನಾವಿನ್ನು ಕ್ಯಾಂಡಲಮ್ ಬೀಚ್ ಕಡೆಗೆ ಹೊರಟ್ವಿ. ಟಿಫನ್ ಎಲ್ಲ ಏನು ಮಾಡಿರಲಿಲ್ಲ. ಸೊ ಕ್ಯಾಂಡಲಮ್ ಬೀಚ್ ಕಡೆಗೆ ಹೊರಟ್ವಿ. ಈಗ ಅವರೊಂದು ಕಾರಲ್ಲಿ ಬರ್ತಿದ್ದಾರೆ, ನಾವೊಂದು ಕಾರಲ್ಲಿ ಹೋಗ್ತಿದ್ದೀವಿ. ಇದೇ ನೋಡಿ, ಗೊತ್ತಿಲ್ಲ ಎಲ್ಲಿದೆ ಅಂತ, ಸುಮ್ಮನೆ ಹೋಗ್ತಾ ಇದ್ದಾರೆ. ಪೊದೆ ಥರ ಇದೆ ಇದು. ಲೈಕ್ ಜನ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಈ ದಾರಿಯಲ್ಲಿ. ಫೈನಲಿ ಮೇ ಬಿ ರೀಚ್ ಆಗಿದ್ದೀವಿ ಅನಿಸುತ್ತೆ. ಕಾರ್ ಪಾರ್ಕ್ ಮಾಡಬೇಕೀಗ. ಗೊತ್ತಿಲ್ಲ ಇಲ್ಲೆಲ್ಲಿ ಬೀಚ್ ಇದೆ ಅಂತ ನಮಗಂತೂ ಗೊತ್ತೇ ಆಗಲಿಲ್ಲ. ಇನ್ನು ಸರಿ ಹೋಗೋಣ ಅಂದ್ಬಿಟ್ಟು ಅವ್ರ ಮಾತು ಕೇಳಿಕೊಂಡು ಫೈನಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇನ್ನು ಬೀಚ್ ಕಡೆಗೆ ನಾವು ನಡ್ಕೊಂಡು ಹೊರಟ್ವಿ. ಈಗ ಹೀಗೆ ಹೋಗ್ತಾ ಇದ್ವಿ. ಇದು ಆ್ಯಕ್ಚುಲಿ ನಮಗೆ ತುಂಬ ಸರ್ಪ್ರೈಸ್ ಆಯಿತು. ತುಂಬ ಚೆನ್ನಾಗಿತ್ತು. ಹೀಗೆ ನಡ್ಕೊಂಡು ಹೋಗ್ತಾ ಅಲ್ಲೊಂದು ಬೀಚ್ ವ್ಯೂ ಹಾಗೇ ಕಾಣಿಸ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಅಲ್ಲಿಂದ ಬಂದ್ವಲ್ಲ, ಲೈಕ್ ಪೊದೆ ಥರ ಒಳ್ಳೆ ಕಾಡು ಥರ ಇತ್ತು. ಅಲ್ಲಿಂದ ಹೊರಗಡೆ ಬಂದು ಹಿಂಗೆ ನೋಡೋಷ್ಟರಲ್ಲಿ ಈ ಥರ ಬೀಚ್ ಕಾಣಿಸಿದ್ರೆ ಎಷ್ಟೋ ಸಕ್ಕತ್ತಾಗಿತ್ತು ಫೀಲಿಂಗು. ಲಾಸ್ಟ್ ಟೈಮ್ ಬ್ರದರ್ ವೈಫು ಇಲ್ಲೇ ಬಂದಿದ್ರಂತೆ. ಇಲ್ಲೇ ಈ ಪೊದೆ ನೋಡಿದ್ವಲ್ಲ ನಾವು, ಅದರಿಂದ ಸ್ವಲ್ಪ ಮುಂದೆ ರೂಮ್ ಮಾಡಿದ್ರಂತೆ ಅವರು. ಸೊ ಈ ರೆಸ್ಟೋರೆಂಟ್ಸ್ ಎಲ್ಲ ಇರಲಿಲ್ವಂತೆ ಲಾಸ್ಟ್ ಟೈಮ್ ಬಂದಾಗ. ನೋಡಿ ಎಷ್ಟು ಬೇಗ ಇಂಪ್ರೂವ್ ಆಗೋಗುತ್ತೆ ಪ್ಲೇಸಸ್ಸು. ಈ ಸತಿ ನೋಡಿ ಈ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ನೋಡಿ ಬೀಚ್ ವ್ಯೂವೇ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ, ಈ ಅಲೆಗಳು ಬರ್ತಿರ್ಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ. ಈ ಸನ್ಬೆಡ್ಸ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಫಾರಿನರ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿದ್ದಾರೆ. ಅವರು ಟ್ಯಾನ್ ಆಗೋದಕ್ಕೋಸ್ಕರನೇ ಈ ಥರ ಬೀಚ್ಗಳಲ್ಲೆಲ್ಲ ಬಂದು ಆರಾಮಾಗಿ ಸನ್ಬೆಡ್ಡಲ್ಲಿ ಆರಾಮಾಗಿ ಮಲ್ಕೊಂಡು ಫುಲ್ ಟ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಅವ್ರ ಬಾಡಿನ. ಸೊ ಹೀಗೆ ನನಗೇನು ಆಡೋಕ್ಕೆ ಇವತ್ತೇನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಆದರೆ ಬೀಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಮೊನ್ನೆ ಬಂದಿದ್ರೆ ಮೇ ಬಿ ಆಡ್ತಿದ್ದೆ ಅನಿಸುತ್ತೆ. ನಂಗೆ ನೀರಲ್ಲಿ ಆಡಿ ಉಪ್ಪು ನೀರಲ್ವ, ಸೊ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೀರಲ್ಲಿ ಆಡೋಕ್ಕೆ ಇಷ್ಟ ಆಗುತ್ತೆ, ಬಟ್ ಉಪ್ಪು ನೀರು ಅನ್ನೋದ್ರಿಂದ ತುಂಬ ಆಡೋಕ್ಕೆ ಇಷ್ಟ ಆಗೋಲ್ಲ. ಸುಮ್ಮನೆ ಹಾಗೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಇನ್ನು ಬೀಚ್ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಬ್ರದರ್ ವೈಫು, ಮಮ್ಮಿ ಡ್ಯಾಡಿನೂ ಎಲ್ಲರನ್ನೆಲ್ಲ ಕರ್ಕೊಬರೋಣ ಅಂತ ಹೋದ್ವಿ. ನಾವು ಇಲ್ಲೇ ಬೀಚ್ ಸೈಡಲ್ಲಿರೋ ರೆಸ್ಟೋರೆಂಟಲ್ಲಿ ಸ್ವಲ್ಪ ಸ್ಯಾಂಡ್ವಿಜ್ಜು ಮತ್ತು ಇದೇನು ಪ್ರಾನ್ಸ್ ಚಿಪ್ಸ್ ಅಂತೆ. ಸೊ ತೊಗೊಂಡು ಅಲ್ಲೇ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇವತ್ತಂತೂ ಸ್ವಲ್ಪ ರೆಸ್ಟ್ ಡೇ ಅಂತಲೇ ಹೇಳ್ಬೋದು. ಸ್ವಲ್ಪ ರೆಸ್ಟ್ ಡೇ ಸುಮ್ಮನೆ ತೊಗೊಂಡ್ವಿ ಅಲ್ಲಿ. ಆ್ಯಕ್ಚುಲಿ ನಿನ್ನೆ ನಾವು ಪ್ಯಾರಾಸೈಲಿಂಗ್ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರನೇ ನಿನ್ನೆ ಇದ್ದಿದ್ದು ಟ್ರೈನ್ನ ನಾವು ಕ್ಯಾನ್ಸಲ್ ಮಾಡಿ ಇವತ್ತು ಈವ್ನಿಂಗೇ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇನ್ನು ಇಲ್ಲಿ ಸ್ಯಾಂಡ್ವಿಚ್ಚು ಮತ್ತು ಈ ಚಿಪ್ಸ್ ಎಲ್ಲ ತಿಂದ್ಕೊಂಡು ಇನ್ನು ಮಮ್ಮಿ ಅವರೆಲ್ಲರೂ ಬಂದರು. ಅವ್ರು ಬಂದಾದಮೇಲೆ ಹೀಗೆ ಕುತ್ಕೊಂಡು ಎಲ್ಲ ಅಲ್ಲಿ ಚೇರ್ಸ್ ಇದೆಯಲ್ಲ ನೋಡಿ, ಈ ಪ್ಲೇಸಲ್ಲಿ ನಾವು ಕುತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇನ್ನು ಅವರು ಬಂದಾದಮೇಲೆ ಇಲ್ಲಿ ಸ್ವಲ್ಪ ಬಾಡಿ ಮಸಾಜ್ ಮಾಡಿಸ್ಕೋಬೇಕು ಅಂತ ಲೆಗ್ ಮಸಾಜು ಬಾಡಿ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಓಡಾಡಿ ಕಾಲೆಲ್ಲ ನೋವಾಗಿತ್ತು. ಸೊ ನಾನು ಸ್ವಲ್ಪ ಲೆಗ್ ಮಸಾಜ್ ಮಾಡಿಕೊಂಡೆ, ನಮ್ಮ ಹಸ್ಬೆಂಡು ಮಾಡಿಸ್ಕೊಂಡ್ರು.
ನಮ್ಮ ಬ್ರದರ್ ಅಂತೂ ಫುಲ್ ಬಾಡಿ ಮಸಾಜೇ ಮಾಡಿಸ್ಕೊಂಡ್ರು. ಅವರು ಬಾಡಿ ಮಸಾಜ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಇನ್ನು ಸಂಜೆ ಆಯಿತು. ತುಂಬ ಎಲ್ಲ ಆಟ ಆಡಿದ್ರು ನೀರಲ್ಲಿ, ನಾನು ಆಟ ಆಡಿರಲಿಲ್ಲ. ನೋಡಿ ವಾಟರ್ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕಂಬ ಅದ್ರಲ್ಲಿ ಹೋಗಿದ್ರು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ಕೊಂಡಿದ್ದು, ಈ ಸತಿ ಆಡಲೇಬೇಕು ಅಂತ ಹೋಗಿದ್ದೆ. ನೋಡಿ ಸಖತ್ ಭಯ ಆಗ್ತಿತ್ತು ನಿಜವಾಗ್ಲೂ, ಸಿಕ್ಕಾಪಟ್ಟೆ ಧೈರ್ಯ ತೊಗೊಂಡು ಹೋಗಲೇಬೇಕು ಅಂತ ಹೋಗಿದ್ದೆ ನಾನು. ಒಳಗಡೆ ಪುಕ ಪುಕ ಅಂತಿತ್ತು, ಬಟ್ ಆದರೂ ಏನೇ ಆದರೂ ನಾನು ಪ್ಯಾರಾಸೈಲಿಂಗ್ ಟ್ರೈ ಮಾಡಲೇಬೇಕು ಅಂತ ಹೋಗಿದ್ದೆ. ನೀರಲ್ಲಿ ಬಿಟ್ಟಾಗಂತೂ ಎಲ್ಲಿ ಕಟ್ಟಾಗಿ ನಾನು ನೀರೊಳಗಡೆ ಹೋಗ್ಬಿಡ್ತೀನೋ ಅಂತ ಭಯ ಆಗ್ತಿತ್ತು, ಬಟ್ ಇಲ್ಲ, ಎಲ್ಲರೂ ಹೋಗ್ತಿದ್ರಲ್ಲ, ಸೊ ಧೈರ್ಯ ಬಂತು. ಚೆನ್ನಾಗಿತ್ತು, ಫೀಲಿಂಗ್ ಅಂತೂ ಸಕ್ಕತ್ತಾಗಿತ್ತು, ಆಸಮ್ ಆಗಿತ್ತು. ಯಾರು ಗೋವಾಗೆ ಹೋಗ್ತೀರಾ ಪ್ಯಾರಾಸೈಲಿಂಗ್ ಅಂತೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ 1 ಮಿನಿಟ್ ಅಷ್ಟೇ ಅವ್ರು ಕರ್ಕೊಂಡೋಗೋದು. ಮೇ ಬಿ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಮೇ ಬಿ ಇನ್ನೂ ಸ್ವಲ್ಪ ಹೊತ್ತು ಆರಿಸ್ತಾರೆ ಅನಿಸುತ್ತೆ. ಜಸ್ಟ್ 1 ಮಿನಿಟ್ 13 ಸೆಕೆಂಡ್ಸ್ ಅಷ್ಟೇ ಬಿಡ್ತಾರೆ ಅವರು. ಮತ್ತು ನೀರಲ್ಲಿ ಡಿಪ್ ಮಾಡೋದಕ್ಕೂ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ತೊಗೋತಾರೆ ಅವರು. ಬಟ್ ಫೀಲಿಂಗ್ ಅಂತೂ ಆಸಮ್ ಆಗಿರುತ್ತೆ. ನೋಡಿ ಎಷ್ಟು ಬೇಗ ಮುಗ್ದೇ ಹೋಯ್ತು, ನನಗೆ ಗೊತ್ತಿಲ್ಲ, ಅಷ್ಟು ಬೇಗ ಬಂದುಬಿಟ್ಟೆ. ಬಟ್ 1 ಮಿನಿಟೇ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ನಾನು. ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅಂತೂ ಹೋಗಲ್ಲ ಅಂತಿದ್ರು. ಇಲ್ಲ ನೀನು ಹೋಗಲೇಬೇಕು, ನಾನು ಹೋಗಿದ್ದೇನೆ ಅಂದಮೇಲೆ ನೀನು ಹೋಗ್ದಿರ ಇದ್ದರೆ ಹೇಗೆ ಅಂದ್ಬಿಟ್ಟು ಇನ್ನು ಅವ್ರನ್ನೂ ಕಳಿಸ್ದೆ ನಾನು. ಅವರು ಸ್ಟಡಿ ಆಗ್ತಿದ್ದಾರೆ, ಗೊತ್ತಿಲ್ಲ, ಅವ್ರಿಗೂ ಭಯ ಇದೆ ಸ್ವಲ್ಪ ಒಳಗಡೆ. ನಾನು ಹೋಗಿ ಬಂದಾದ್ಮೇಲೆ ಧೈರ್ಯ ತಗೋ ಅಂತ ಅವ್ರನ್ನೂ ಕಳಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಅಡ್ವೆಂಚರಸ್ ಅಂದರೆ, ಅಷ್ಟೊಂದೇನಿಲ್ಲ. ಬಟ್ ಹೊರಗಡೆ ಹೋದಾಗ ಇದೆಲ್ಲ ಟ್ರೈ ಮಾಡಬೇಕು ನಾವು ಬರೀ ಕೆಲಸ ಅದು ಇದು ಅಂದ್ಕೊಂಡಿರೋ ಬದಲು ಹೊರಗಡೆ ಹೋಗಿ ಸ್ವಲ್ಪ ಲೈಫ್ ಎಂಜಾಯ್ ಮಾಡ್ಕೊಂಬಂದು ಮತ್ತೆ ನಾವು ವರ್ಕ್ ಮಾಡಲೇಬೇಕು, ಯಾವಾಗಲೂ ವರ್ಕ್ ಮಾಡಬೇಕು, ಕೆಲಸ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಸೊ ಹೊರಗಡೆ ಹೋಗಿ ಸ್ವಲ್ಪ ಈ ಥರ ಎಂಜಾಯ್ ಮಾಡ್ಕೊಂಬರ್ಬೇಕು. ನೋಡಿ ನಮ್ಮ ಹಸ್ಬೆಂಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಡಿಪ್ ಮಾಡಿದಾಗ ಅವ್ರಿಗೆ ಸಕ್ಕತ್ತಾಗಿತ್ತಂತೆ. ಮತ್ತು ಮೇಲೋದಾಗ ಮಾತ್ರ ವ್ಯೂ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ, ಸಮುದ್ರದ ವ್ಯೂವಲ್ಲಿ. ಆಮೇಲೆ ಮೇಲೆ ಪ್ಯಾರಾಶೂಟು ನೋಡಿದ್ರು ಸಕ್ಕತ್ತಾಗಿ ಕಾಣುತ್ತೆ ಅಲ್ಲಿಂದ, ತುಂಬ ಚೆನ್ನಾಗಿರುತ್ತೆ ಫೀಲಿಂಗು. ಎಲ್ಲರೂ ಟ್ರೈ ಮಾಡಿ, ಗೋವಾಗೆ ಹೋದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾರಾಸೈಲಿಂಗ್ ಅಂತೂ ಸಕ್ಕತ್ತಾಗಿರುತ್ತೆ, ಒಂದ್ಸಲಿ ಆದರೂ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಪ್ಯಾರಾಸೈಲಿಂಗು. ಸೊ ನಾವಿನ್ನು ಪ್ಯಾರಾಸೈಲಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಮತ್ತೆ ಇನ್ನು ವಾಪಸ್ ಬಂದ್ವಿ. ಈವ್ನಿಂಗ್ 5 ಆಗಿತ್ತು ಅಷ್ಟರಲ್ಲಿ. ನಾನು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಹಸ್ಬೆಂಡ್ ಮಾತ್ರ ಮನೆಗೆ ಹೋಗಿದ್ದೀನಿ, ಎಲ್ಲರೂ ಮನೆಗೆ ಹೋಗಿದ್ರು ಆಲ್ರೆಡಿ. ಸೊ ನಾವು ಅಲ್ಲಿಂದ ವಾಪಸ್ಸು ಇನ್ನು ರೂಮ್ ಕಡೆಗೆ ಬಂದ್ವಿ ಬೇಗ. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಟೈಮ್ ಆಗುತ್ತೆ ಅಂತ. ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಜೋಳ ಎಲ್ಲ ಬೇಯಿಸಿ ಸೊಪ್ಪು ಸಾರು ಮಾಡಿ ನೋಡಿ, ಸೊಪ್ಪು ಸಾರು ಮಾಡಿದ್ದಾರೆ ನಮ್ಮ ಮಮ್ಮಿ ಇವತ್ತು. ಇನ್ನು ಫಿಶ್ ಎಲ್ಲ ಸ್ವಲ್ಪ ಬೇಯಿಸ್ತಾಯಿದ್ರು, ಮೊನ್ನೆ ಮಿಕ್ಸ್ ಮಾಡಿಟ್ಟಿದ್ದನ್ನ. ಸೊ ಟ್ರೈನಲ್ಲಿ ಹೋಗೋದಕ್ಕಂತ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದಾರೆ, ಚಪಾತಿ ಮಾಡ್ಕೊಳ್ಳೋದಕ್ಕೆ. ವೈಟ್ ರೈಸ್ ಮಾಡಿದ್ದಾರೆ. ಈಗ ಟೊಮೆಟೊ ಗೊಜ್ಜು ಮಾಡಬೇಕು ಇನ್ನು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಷ್ಟರಲ್ಲಿ ನಮ್ಮಮ್ಮ ಸೊಪ್ಪು ಸಾರು ಅನ್ನ ಕೊಟ್ಟರು. ಊಟ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹಾಗೆ ಸ್ವಲ್ಪ ಕಾಫಿ ಕುಡ್ಕೊಂಡು ಇನ್ನು ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಬೇಕು. ನಮ್ಮ ಮಮ್ಮಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನನ್ನ ಬಟ್ಟೆ ಅಂತೂ ಇನ್ನೂ ಏನೂ ಪ್ಯಾಕ್ ಆಗಿಲ್ಲ, ಎಲ್ಲೆಲ್ಲ ಹಾಗಾಗೇ ಬಿದ್ದಿದೆ ನೋಡಿ, ಫುಲ್ ಟಯರ್ಡಾಗಿ ಹೋಗಿದೆ. ಸೊ ನಾನು ಸ್ವಲ್ಪ ಹಾಗೆ ಪ್ಯಾಕ್ ಮಾಡಿಕೊಂಡು ಇನ್ನು ಬ್ಯಾಗೆಲ್ಲ ತೊಗೊಂಬಂದು ಕಾರಲ್ಲಿ ಡಂಪ್ ಮಾಡಿ ನಮ್ಮ ಗೋವಾ ಮನೆಗೂ ಬಾಯ್ ಹೇಳ್ತಾ ಹೊರಟ್ವಿ ರೈಲ್ವೆ ಸ್ಟೇಷನ್ ಕಡೆಗೆ. ವಾಸ್ಕೋ ರೈಲ್ವೆ ಸ್ಟೇಷನ್ ಕಡೆಗೆ ಬರ್ತಾ ಗೋವಾನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಬರ್ತಿದ್ರು ನಮ್ಮ ಹಸ್ಬೆಂಡ್ ಅಂತೂ. ಅಯ್ಯೋ ನಾನು ಹುಟ್ಟಿದೂರನ್ನ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಾ ಇದ್ರು. ಈ ಬ್ರಿಡ್ಜ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಈ ಬ್ರಿಡ್ಜು.
ಇವಾಗ ಲಾಸ್ಟ್ ಟೈಮ್ ಬಂದಾಗಲೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಈ ಸತಿನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೈನಲಿ ನಾವು ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಅಷ್ಟೊಂದೇನು ಇಂಪ್ರೂವ್ ಆಗಿಲ್ಲ, ರೈಲ್ವೆ ಸ್ಟೇಷನ್ ಹಾಗೇ ಇದೆ. ಬಂದು ಇಳಿದ್ವಿ. ಇನ್ನು ಬ್ಯಾಗೆಲ್ಲ ಇಳಿಸ್ಕೊಂಡು ಕಾರಿಂದ ನಮ್ಮ ಹಸ್ಬೆಂಡು ತಮ್ಮ ಬ್ರದರು ಕಾರ್ನ ರೆಂಟಿಗೆ ತೊಗೊಂಡಿದ್ವಲ್ಲ, ಸೊ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋಗಿದ್ರು. ಒಳಗಡೆ ಬಂದು ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ಲು ಗೋವಾನ ಬಿಟ್ಟು ಹೋಗೋದಕ್ಕೆ. ಇಷ್ಟು ಬೇಗ ಆಗೋಯ್ತಾ ಅಂತ ಕೇಳಿಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ಲು. ಯಾಕೆ ನಾವು ಮನೆ ಬಿಟ್ಟು ಬಂದಿದ್ದು, ಅಲ್ಲೇ ಇರೋಣ ಅಂತಿದ್ಲು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಾಗ ಟ್ರಿಪ್ ಮುಗಿಸ್ಕೋಬೇಕು ಮತ್ತು ವಾಪಸ್ ನಮ್ಮ ಊರಿಗೆ ಹೋಗಬೇಕು. ಸೊ ಬಂದರು, ಅವರು ಬಂದು ಇನ್ನು ನಾವು ಟ್ರೈನ್ ಒಳಗಡೆ ಹೋದ್ವಿ. ಹೋಗಿ ಎಲ್ಲ ಕೂತ್ಕೊಂಬಿಟ್ಟು ಸರಿ ಇನ್ನು ಊಟ ಎಲ್ಲ ತೊಗೊಂಬಂದಿದ್ವಿ. ನೈಟ್ ಅದೇ 10:30 ಆಗಿತ್ತು. ಸರಿ ಊಟ ಮುಗಿಸ್ಕೊಂಡು ನಿದ್ದೆ ಬರ್ತಿತ್ತು ಎಲ್ಲರಿಗೂ. ಸರಿ ಬೇಗ ಮಲ್ಕೊಬಿಡೋಣ ಅಂತ ಎಲ್ಲರೂ ಊಟನೂ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲ್ಕೊಂಡ್ವಿ. ಮಲ್ಕೊಂಡಿದ್ದು ಗೊತ್ತಾಗಲಿಲ್ಲ, ಸಿಕ್ಕಾಬಡೆ ನಿದ್ದೆ ಬಂದುಬಿಡ್ತು. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ 6:30 7 ಎಲ್ಲ ಬೆಳಕಾಗೋಗಿತ್ತಾಗಲೇ. ಯಾವ ಪ್ಲೇಸಲ್ಲಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ. ಸೊ ಎಲ್ಲ ಬೆಳಗ್ಗೆ ಎದ್ದು ಇನ್ನು ಸ್ವಲ್ಪ ಬ್ರಷ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಸೊ ಹೀಗೆ ಮಾತಾಡ್ಕೊಂಡಿದ್ವಿ. ಅಲ್ಲೂ ಇನ್ನು ಟಿಫನ್ ಎಲ್ಲ ಬರ್ತಾಯಿತ್ತು ಟ್ರೈನಲ್ಲಿ. ಸೊ ಮಸಾಲೆ ದೋಸೆ ಬಂದಿತ್ತು. ಸೊ ಮಸಾಲೆ ದೋಸೆ ತೊಗೊಂಡು ಟ್ರೈ ಮಾಡೋಣ ಅಂತ. ನನಗೆ ಟ್ರೈನಲ್ಲಿ ಅಷ್ಟೊಂದು ಊಟ ಎಲ್ಲ ಇಷ್ಟ ಆಗಲ್ಲ, ಬಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ದೋಸೆ ಒಂದು ತಿನ್ನಬೇಕು ಅಂದ್ಕೊಂಡೆ. ಸೊ ಇಷ್ಟ ಇದೆ, ಚೆನ್ನಾಗಿದೆ ಅಂದ್ಬಿಟ್ಟು ಬೆಣ್ಣೆ ದೋಸೆ 2 ತಿಂದು. ಸೊ ಇನ್ನು ಟಿಫನ್ನು ತಿಂದ್ಬಿಟ್ಟು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದೇ ಆಗೋಯ್ತು, ಬರೀ ಮಾತಾಡೋದೆ. ಅದಕ್ಕೆ ಕೀ ಬಂಚಸ್ ಎಲ್ಲ ಬಂದಿತ್ತು, ಅದು ಸ್ವಲ್ಪ ತೊಗೊಂಡು ಆಮೇಲೆ ಧಾರವಾಡ ಪೇಟ ಬಂದಿತ್ತು, ಪೇಡ ತೊಗೊಂಡು ತಿನ್ಕೊಂಡು ಇರೋಷ್ಟರಲ್ಲಿ ಗೊತ್ತೇ ಇಲ್ಲ ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಇನ್ನು ಅಲ್ಲಿಂದ ಬ್ಯಾಗೆಲ್ಲ ಇಳಿಸ್ಕೊಂಡು ರಿಟರ್ನ್ ಆಗ್ತಿದ್ದೀವಿ ಮನೆ ಕಡೆಗೆ. ಹೋಗ್ತಾ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಹೋದ್ವಿ. ಬರ್ತಾ ಎಲ್ಲ ಫುಲ್ ಡಲ್ಲಾಗಿಬಿಟ್ಟಿದ್ದೀವಿ. ಇನ್ನು ಬ್ಯಾಂಗ್ಳೂರು ರೀಚ್ ಆದ್ವಿ. ಟ್ರಾಫಿಕ್ಕು ಸೇಮ್, ಅದೇ ಮನೆ, ಅದೇ ಟ್ರಾಫಿಕ್ಕು, ಅದೇ ರೋಡು, ಅದೇ ಕೆಲಸ, ಎಲ್ಲ ಅದೇ ಆಯಿತು. ಸೊ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಅಮ್ಮ ಮನೆಗೆ ಬಂದ್ವಿ. ಅಲ್ಲಿಂದ ಮನೆಗೆ ಹೋಗ್ಬೋದಾಗಿತ್ತು, ಬಟ್ ಅಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ಕೆಲಸ ಇತ್ತು, ಇಲ್ಲೂ ಹೊರಗಡೆ ಹೋಗ್ಬೇಕಿತ್ತು ಒಂಚೂರು. ಸೊ ಅದಕ್ಕೋಸ್ಕರ ಅಮ್ಮ ಮನೆಗೆ ಬಂದಿದ್ವಿ ಎಲ್ಲರೂ. ಬರೋಷ್ಟಲ್ಲಿ ಫುಲ್ ಟಯರ್ಡಾಗಿ ಹೋಗಿತ್ತು ಎಲ್ಲರಿಗೂ. ಬರ್ತಾ ಮೊಸರು ತೊಗೊಂಬಂದಿದ್ದೆ, ಮಜ್ಜಿಗೆ ಮಾಡಿ ಎಲ್ಲರಿಗೂ ಮಜ್ಜಿಗೆ ಕೊಟ್ಟೆ. ಎಲ್ಲರೂ ಮಜ್ಜಿಗೆ ಕುಡ್ದು ಸ್ವಲ್ಪ ತಣ್ಣಗಾದರು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಮನೇಲೇನೂ ಅಡುಗೆ ಮಾಡೋಕ್ಕಾಗಲ್ಲ, ಎಲ್ಲರೂ ಟಯರ್ಡಾಗಿ ಹೋಗಿದ್ದೀವಿ ಅಂದ್ಬಿಟ್ಟು ಬಿರಿಯಾನಿ, ಕಬಾಬು, ತಂದೂರಿ ತಂದಿದ್ರು. ನಾನು ಮೇಲ್ಮನೆಯಿಂದ ಕೆಳಗಡೆ ಬಂದ್ವಿ. ಕೆಳಗಡೆನೇ ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ತಿನ್ನೋದು, ಮೇಲ್ಮನೇಲಿ ನಾನ್ ವೆಜ್ ತಿನ್ನಲ್ಲ ನಾವು. ಸೊ ಕೆಳಗೆ ಬಂದೆ, ಎಲ್ಲರೂ ಆಲ್ರೆಡಿ ಕೂತಿದ್ರು, ಎಲ್ಲ ನಾನ್ ವೆಜ್ ಬಿರಿಯಾನಿ ತಿಂತಾಯಿದ್ದಾರೆ. ಬಂದು ನಂದು ಕಬಾಬು, ತಂದೂರಿ, ಬಿರಿಯಾನಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಮನೆಗೆ ಹೋಗಿ ಬಂದಿದ್ದು ಖರ್ಚೆಲ್ಲನೂ ಲೆಕ್ಕ ಮಾಡ್ತಾಯಿದ್ವಿ, ಎಷ್ಟಾಗಿದೆ ಅಂದ್ಬಿಟ್ಟು ಎಲ್ಲ ಲೆಕ್ಕ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಖಾಲಿ ಈ ಡೈಲಾಗ್ ಅಂತೂ ಸಖತ್ತಾಗಿತ್ತು. ಇನ್ನು ನಾವು 5th ಮೈನ್ಗೆ ನಮ್ಮ ಹಸ್ಬೆಂಡ್ ಬರ್ಡೇ ದಿನ ಗೋವಾದಲ್ಲಿ ಕೇಕ್ ಕಟ್ ಮಾಡಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನು ಕೇಕು ರೆಡಿಯಾಗಿತ್ತು. ಸೊ ಕೇಕ್ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದು ಕೇಕ್ ಕಟ್ ಮಾಡಬೇಕು. ಟೈಮ್ ಆಗ್ತಾಯಿದೆ, ಆಲ್ರೆಡಿ 8:30 ಆಗೋಗಿತ್ತು. ಬೇಗ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೇಕು ಕಟ್ ಮಾಡ್ತಾಯಿದ್ವಿ ಈಗ. ಯೂಟ್ಯೂಬರ್ಸ್ ನೋಡಿ, ಇವತ್ತು ನಮ್ಮ ಭಾವದ ಬರ್ತಡೇ. ನಮ್ಮ ಅಕ್ಕ ಕೇಕ್ ತಂದವಳೆ, ಮಗಳು ತಿಂತವಳೆ. ಇಲ್ಲಿ ನಮ್ಮ ಭಾವ ಎಂತವ್ರೆ, ಇಲ್ಲಿ ನೋಡಿ ಅಜ್ಜಿ ತಾತ ಅವ್ರೆ ನೋಡಿ. ಇವಳು ಯಾವಾಗ್ಲೂ ತಿನ್ನಕ್ಕೆ ಇರ್ತಾಳೆ ನೋಡಿ.
ಇವಳು ಪೂಜಿತಾ ನೋಡಿ ಟೆಡಿ ಬೇರ್ ತರ ಇರ್ತಾಳೆ. ನನ್ನ ವಾಯ್ಸ್ ಕೊಡೋ ಥರನೇ ಇಲ್ಲ, ನಮ್ಮ ಬ್ರದರ್ ವಾಯ್ಸೆಲ್ಲ ಮುಗೀತು. ಸೊ ಎಲ್ಲರೂ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಈಗ ಬರ್ತಾ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಎಲ್ಲರೂ ಇದ್ವಿ, ಇವಾಗ ಹೋಗ್ಬೇಕಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ನನ್ನ ಮಗಳಿಗಂತೂ. ಮಮ್ಮಿ ಎಲ್ಲರೂ ಇಲ್ಲೇ ಇದ್ದಾರ, ಇಲ್ಲೇ ಇರೋಣ ಅಂತಿದ್ಲು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ. ಸೊ ಏನಾದರೂ ಗೆಟ್ ಟುಗೆದರ್ ಅದು ಇದ್ದಿದ್ದಾಗ ಬರಬೇಕು, ಮತ್ತು ನಮ್ಮ ಮನೆ ನಾವು ಹೋಗಲೇಬೇಕು. ಸೊ ಟ್ರಾಫಿಕ್ ಜಾಮ್ ಇತ್ತು, ಮುಗಿಸ್ಕೊಂಡು 10:30 ಆಗಿತ್ತು ನಾವು ಮನೆಗೆ ರೀಚ್ ಆಗೋದಕ್ಕೆ ಅವತ್ತು ನೈಟು. ಫೈನಲಿ ನಮ್ಮ ಮನೆ ಹತ್ರ ಬಂದ್ವಿ. ಎಲ್ಲ ಕಡೆ ದೇವ್ರು ಕೂರಿಸಿದಾರೆ ಅಂತ ಮೇ ಬಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಮ್ಮ ಬಿಲ್ಡಿಂಗಿದು ಮನೆ ಹತ್ರ ಬಂದು ಕಾರ್ ಇಳಿದು ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಲಗೇಜ್ ತೊಗೊಂಡೋಗೋದಕ್ಕೆ ತುಂಬ ಖುಷಿಯಾಗಿರುತ್ತೆ. ಬರ್ತಾ ಲಗೇಜ್ ತೊಗೊಂಬರಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮನೆ ಹತ್ರ ಬಂದ್ವಿ, ನನ್ನ ಪ್ಲ್ಯಾನ್ಸ್ ಎಲ್ಲ ನೋಡಿಕೊಂಡು ಸೊ ಮನೆ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಗೋವಾಗೆ ಹೋಗಿ ಬಂದಿದ್ದು ಟ್ರಿಪ್ ಅಂತೂ ಆಸಮಾಗಿತ್ತು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಹಾಗೆ ಮಲ್ಕೊಂಡ್ವಿ ಎಲ್ಲ ಮಾತಾಡಿಕೊಂಡು. ಸೊ ಇದೆಲ್ಲ ಗೋವಾ. ನನಗಿಷ್ಟ ಆಗಿದ್ದು ಫೋಟೋಸು ಗೋವಾದಲ್ಲಿ ತೆಗ್ದಿದ್ದು. ಗೋವಾ ಡೈರೀಸ್ ಅಂತ ನನಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ ಈ ಫೋಟೋಸ್ ಅಂತೂ ನನ್ನ ಲೈಫಲ್ಲಿ. ಸೊ ಯಾರೆಲ್ಲ ನನ್ನ ಗೋವಾ ವ್ಲಾಗ್ನ ನೋಡ್ತಾ ಎಂಜಾಯ್ ಮಾಡ್ತಾ ಖುಷಿ ಪಟ್ಟಿದ್ದೀರಾ, ಹೇಗಿತ್ತು ಅಂತ ಎಲ್ಲ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಹೀಗೆ ಒಳ್ಳೆ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.